ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನುರಾಶಿಯವರು ಲವ್ ಲೈಫು ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್, ಇಲ್ಲಾಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಧನುರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಕನ್ಯಾ, ವೃಶ್ಚಿಕ, ಮಕರ, ಕಟಕ ಮತ್ತು ನನಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮತ್ತೆ ಕುಂಭರಾಶಿ ಕೂಡ ಶೋ ಆಗಿದೆ, ಕಟಕ್ ರಾಶಿ ಕೂಡ ಆಗಿದೆ. ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರ ಜೊತೆ ಕೂಡ ಕನೆಕ್ಟ್ ಆಗ್ಬೋದು ಫ್ಯೂಚರಲ್ಲಿ. ನೀವು ರೀಸೆಂಟ್ಲಿ ರಿಲೇಷನ್ಶಿಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಅವರು ಕೂಡ ಯಾವುದೇ ರಾಶಿಯವ್ರು ಕೂಡ ಆಗಿರ್ತಾರೆ ಅಂತ ನಾನು ಧನುರಾಶಿಯವ್ರಿಗೆ ಹೇಳ್ತೀನಿ. ಇನ್ನು ಧನುರಾಶಿಯವ್ರಿಗೆ ನಾನು ಫೆಬ್ರವರಿ ತಿಂಗಳಲ್ಲಿ ಕಾರ್ಡ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಬಂದಿರೋದು ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ಸೊ ಇದು ಫೆಬ್ಬಲ್ಲೇ ರೆಸೊನೇಟ್ ಆಗುತ್ತೆ ಅಂತ ಇಲ್ಲ ಫ್ರೆಂಡ್ಸ್. ಇದು ನಿಮ್ಮ ಫ್ಯೂಚರು, ಫಾಸ್ಟು ಅಥವಾ ಪ್ರೆಸೆಂಟಲ್ಲಿ ಕೂಡ ನೀವು ಹೇಗೆ ರೆಸೊನೇಟ್ ಮಾಡ್ಕೊಳ್ತೀರಾ ಅವರಿಗೆ ಆ ಥರ ಕನೆಕ್ಟ್ ಆಗುತ್ತೆ ಕಾರ್ಡ್ಸ್ ಅಂತ ನಾನು ಹೇಳ್ತೀನಿ. ಸೊ ಫೆಬ್ಬಲ್ಲಿರೋದ್ರಿಂದ ಜಾನಲ್ಲಿ ನೋಡಿ ಇದು ನನಗೆ ಮ್ಯಾಚ್ ಆಗ್ತಾ ಇಲ್ಲ, ರೆಸೊನೇಟ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಫೆಬ್ ಮಿಡ್ಡಲ್ಲಿ ಬಂದು ನೋಡಿ ಮತ್ತೆ ನೀವು ರೆಸೊನೇಟ್ ಆಗುತ್ತೋ ಇಲ್ವೋ ಅಂತ ನಾನು ಹೇಳ್ತೀನಿ. ಧನುರಾಶಿಯವ್ರಿಗೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕುಂಭರಾಶಿಯವ್ರು ಕೂಡ ಆಗಿರಬಹುದು. ನಿಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾರೆ. ಮೇ ಬಿ ಇದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಇದು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಗೊಂದಲಗಳು ಕೂಡ ಕಾಣಿಸ್ತಾ ಇದೆ. ಕನ್ಫ್ಯೂಷನ್ ಸ್ಟೇಟ್ ಕೂಡ ಇದೆ. ಮೆಂಟಲ್ ಕ್ಲಾರಿಟಿ ಇಲ್ಲ ಅಂತ ನಾನು ಹೇಳ್ಬೋದು. ಆದರೂ ಕೂಡ ನೀವು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ತೀರಾ ನೋಡುವಾಗ, ಅಥವಾ ಅದರ್ ಪರ್ಸನ್ ಕೂಡ ಆ ಥರ ನೋಡ್ತಾರೆ ನಿಮ್ಮನ್ನು. ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ಲ. ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದರೂ ನೀವು ಸತ್ಯನೇ ಹೇಳ್ತೀರಾ ಧನುರಾಶಿಯವರು, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಇನ್ನೂ ಕೆಲವರಿಗೆ ಸೆಕೆಂಡ್ ಕಾರ್ಡ್ ನನಗೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಅನಿಸುತ್ತೆ ನಿಮ್ಮ ಜೊತೆ ಇದ್ದರೆ ತುಂಬ ಹ್ಯಾಪಿಯಾಗಿರ್ತೀನಿ ಅಂತ. ನಿಮಗೆ ಕೂಡ ಆ ಥರ ಅನಿಸುತ್ತೆ ತುಂಬ ಹ್ಯಾಪಿಯಾಗಿರ್ತೀವಿ ಅಂತ. ಮೇ ಬಿ ಇದು ಫಾಸ್ಟಲ್ಲಿ ನೀವು ಹ್ಯಾಪಿಯಾಗಿದ್ದಿರ್ಬೋದು ಅಂತ ನಂಗೆ ಅನಿಸುತ್ತೆ. ಅಥವಾ ಕೆಲವ್ರಿಗೆ ಧನುರಾಶಿಯವ್ರಿಗೆ ಲೈಫಲ್ಲಿ ಏನೋ ಸ್ವಲ್ಪ ಪಾತಿಗೆ ಬರ್ತಾ ಇದೆ, ನಮ್ಮ ಲೈಫು ಒಂದು ಗೋಲ್ಗೆ ಅಂತ ಅನ್ನಿಸ್ತಿರ್ಬೋದು. ಇನ್ನೂ ಕೆಲವ್ರಿಗೆ ಬ್ರೇಕಪ್ ಆಗಿದೆ, ಆದರೂ ಕೂಡ ನೀವು ನಿಮ್ಮ ಎಕ್ಸ್ನ ಮೀಟ್ ಆಗಿದ್ದೀರಾ. ಯಾಕಂತ ನನಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಯಾವುದೇ ರೀತಿಯಾದ ಮತ್ತೆ ನೀವು ಲೈಫಲ್ಲಿ ಹೋಗ್ತೀರಾ, ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕಾನ್ವರ್ಸೇಷನ್ ಆಗಿಲ್ಲ. ನೀವು ಮುಖ ನೋಡ್ಕೊಂಡಿದ್ದೀರಾ, ಒಂದೆರಡು ಮಾತನ್ನ ಆಡಿದ್ದೀರಾ, ಮತ್ತೆ ಅಲ್ಲಿಂದ ಬಂದಿದ್ದೀರಾ ಅಂತ ನಾನು ಕೆಲವ್ರಿಗೆ ಹೇಳ್ತೀನಿ ಧನುರಾಶಿಯವ್ರಿಗೆ. ನನಗೆ ಗೊತ್ತಿಲ್ಲ, ಮೀಟಿಂಗ್ ತೋರಿಸ್ತಾ ಇದೆ ನಿಮ್ಮ ಎಕ್ಸ್ನ ಮೀಟ್ ಆಗಿದ್ದೀರಾ ಅಂತ ನಾನು ಹೇಳ್ಬೋದು. ಆದರೆ ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಕಾನ್ವರ್ಸೇಷನ್ ಮಾತುಕತೆ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಥರ್ಡ್ ಕಾರ್ಡ್ ನನಗೆ 7 ಆಫ್ ವಾಂಡ್ಸ್ ಬಂದಿದೆ. ಇನ್ನೂ ಕೆಲವ್ರಿಗೆ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ನಾನು ಯಾವತ್ತೂ ನಿನ್ನನ್ನು ನೋಡೋದೇ ಇಲ್ಲ, ಯಾವತ್ತೋ ಒಂದು ಸರ್ತಿ ನೋಡ್ತೀನಿ, ಅದರಿಂದ ನನಗೆ ಫೀಲಿಂಗ್ಸ್ ಬರೋದಿಲ್ಲ ಅಂತ ಅನಿಸುತ್ತೆ. ಅಥವಾ ನೀವು ಮಾತಾಡ್ತಾ ಇಲ್ಲ ಅವ್ರ ಜೊತೆ, ನೀವು ತುಂಬ ಚೇಂಜ್ ಆಗಿದ್ದೀರಾ. ಅದರ್ ಪರ್ಸನ್ ಚೇಂಜ್ ಆಗಿರ್ಬೋದು, ಅಥವಾ ಅದರ್ ಪರ್ಸನ್ಗೆ ಈ ಫೀಲಿಂಗ್ ಇರ್ಬೋದು, ನೀವು ಚೇಂಜ್ ಆಗಿದ್ದೀರಾ ಕೆಲವು ತಿಂಗಳುಗಳಿಂದ ಅಂತ ಅವ್ರಿಗೆ ಅನಿಸುತ್ತೆ. ಮೇ ಬಿ ಅವ್ರಿಗೆ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಸೈಡ್ ಪೀಸ್ ಇದ್ದಾರೆ ಅಂತ, ಅಥವಾ ನಿಮಗೆ ಕೂಡ ಅದರ್ ಪರ್ಸನ್ ಲೈಫಲ್ಲಿ ಸೈಡ್ ಪೀಸಸ್ ಇದೆ ಅಂತ. ನನಗೆ ಆ ಥರ ಯಾವುದೂ ಕಾಣಿಸ್ತಿಲ್ಲ. ಅವ್ರ ಲೈಫಲ್ಲಿ ಯಾರೂ ಇಲ್ಲ, ನಿಮ್ಮ ಲೈಫಲ್ಲಿ ಕೂಡ ಯಾರೂ ಸೈಡ್ ಪೀಸಸ್ ಇಲ್ಲ. ಮೇ ಬಿ ನೀವು ಯಾರನ್ನೋ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಫ್ರೆಂಡ್ಸ್ ಝೋನಲ್ಲಿ ಅಂತ ನಂಗೆ ಅನಿಸುತ್ತೆ. ನಿಮ್ಮನ್ನು ಕೂಡ ಯಾರೋ ಬ್ಲಾಕ್ ಮಾಡಿರ್ಬೋದು. ಅಥವಾ ನಿಮ್ಮ ಜೊತೆ ಯಾರೂ ಮಾತಾಡ್ತಾ ಇಲ್ಲ, ನನಗೆ ಯಾರೂ ಮೆಸೇಜ್ ಮಾಡಲ್ಲ, ನನಗೆ ಯಾರೂ ಕಾಲೇ ಮಾಡೋದಿಲ್ಲ ಅನ್ನೋ ಫೀಲಿಂಗ್ ಕೂಡ ಇದೆ. ನಾನು ಲೋನ್ಲಿಯಾಗಿರ್ತೀನಿ, ಸೊ ನನ್ನ ಜೊತೆ ಯಾರು ಮಾತಾಡ್ತಾರೆ ಅನ್ನೋ ಫೀಲಿಂಗ್ ಕೂಡ ಇದೆ. ಇದು ಅದರ್ ಪರ್ಸನಿಗೆ ಕೂಡ ಇರ್ಬೋದು. ಕೆಲವ್ರಿಗೆ ಸೆಕೆಂಡ್ ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ನೀವು ಕನೆಕ್ಟ್ ಆಗಿರೋರು ಮೀನ ರಾಶಿಯವ್ರು ಕೂಡ ಆಗಿರ್ಬೋದು. ಅವ್ರಿಗೆ ಅರ್ಥ ಆಗ್ತಿಲ್ಲ ಕೆಲವ್ರಿಗೆ ಯಾಕೆ ಅವ್ರು ನಿಮ್ಮ ಜೊತೆ ಇದ್ದಾಗ ತುಂಬ ಹ್ಯಾಪಿಯಾಗಿರೋ ಫೀಲ್ ಮಾಡ್ತಾರೆ ಅಂತ. ಏನೋ ಗೊತ್ತಿಲ್ಲ, ನಿಮ್ಮ ಕಡೆನೇ ಅಟ್ರ್ಯಾಕ್ಷನ್ ಇದೆ. ನೀವು ಕ್ರಶ್ ಇರ್ಬೋದು ಅವ್ರದ್ದು, ಅಥವಾ ಧನುರಾಶಿಯವ್ರಿಗೆ ನಿಮಗೂ ಕೂಡ ಯಾರೋ ಒಬ್ಬರು ಆ ಥರ ಇರ್ಬೋದು ಅದರ್ ಪರ್ಸನ್ ಅಂತ ನಂಗೆ ಅನಿಸುತ್ತೆ. ಹೊಟ್ಟೆಯಲ್ಲೆಲ್ಲ ಬಟರ್ಫ್ಲೈಸ್ ಓಡಾಡ್ದಂಗೆ ಆಗೋ ಒಂದು ಫೀಲಿಂಗ್ ಕೂಡ ಇರ್ಬೋದು ಅಂತ ನಾನು ಹೇಳ್ತೀನಿ. ಮೇ ಬಿ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಈ ಫೀಲಿಂಗ್ಸ್ ಏನು ಅಂತ ಅನ್ನೋದು ನಂಗೆ ಅನಿಸುತ್ತೆ. ಮೇ ಬಿ ನೀವು ಟೆಕ್ಸ್ಟ್ ಮಾಡಿರ್ಬೋದು, ಆ ಕಡೆಯಿಂದ ರಿಪ್ಲೈ ಬಂದಿಲ್ಲ, ಅಥವಾ
ಅವ್ರು ಕೂಡ ನಿಮ್ಗೆ ಮಾಡಿರ್ಬೋದು, ನೀವು ರಿಪ್ಲೈ ಮಾಡ್ತಿಲ್ಲ. ಯಾರೋ ಗೊತ್ತಿಲ್ಲ ನಿಮಗೆ ಇರಿಟೇಟ್ ಆಗೋ ಹಾಗೆ ಬ್ಯಾಕ್ ಟು ಬ್ಯಾಕ್ ಕಾಲು ಟೆಕ್ಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅವ್ರನ್ನ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು, ನೀವು ಯಾರಿಗಾದರೂ ಇರಿಟೇಟಿಂಗ್ ಮೆಸೇಜಸ್ ನೀವು ಮಾಡ್ತಾಯಿದ್ರೆ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಇರಿಟೇಟಿಂಗ್ ಮೆಸೇಜ್ ಅಂತ ಹೇಳಲ್ಲ, ನೀವು ಮೆಸೇಜ್ ಹಾಯ್ ಅಂತ ಮಾಡಿದರೂ ಕೂಡ ಅವರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಫಿಫ್ತ್ ಕಾರ್ಡ್ ನನಗೆ 7 ಆಫ್, ಅದು ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಸ್ವಲ್ಪ ಅದಕ್ಕೆ ಟೈಮ್ ಸಿಗುತ್ತೆ. ಮೇ ಬಿ ನೀವು ಜಾಬ್ಗೆ ವೇಟ್ ಮಾಡೋರಾಗಿದ್ದರೂ ಕೂಡ ಇದೊಂದು ಮಂತೋ ಇನ್ನೊಂದು 2 ಮಂತ್ಸೋ ವೇಟ್ ಮಾಡಿ ನಾನು ನನ್ನ ಊರಿಗೆ ಹೋಗಿಬಿಡ್ತೀನಿ ಅನ್ನೋ ಫೀಲಿಂಗ್ಸ್ನ ತೆಗ್ದಾಕಿ ಖಂಡಿತ ಜಾಬ್ ಸಿಗುತ್ತೆ. 2 ಮಂತ್ಸಲ್ಲೇ ಸಿಗುತ್ತೆ ಅಂದ್ಕೊಳ್ಳೋದು ತಪ್ಪು. ಸ್ವಲ್ಪ ಟೈಮ್ ಆಗುತ್ತೆ, ಪೇಷನ್ಸ್ ಇರಲಿ, ಖಂಡಿತ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವ್ರಿಗೆ ಆಪ್ಷನ್ ಇಲ್ಲ, ಅಥವಾ ನಿಮಗೆ ಧನುರಾಶಿಯವರಿಗೆ ಬೇರೆ ಯಾವುದೋ ಆಪ್ಷನ್ ಕೂಡ ಇಲ್ಲ. ಮೇ ಬಿ ನಾನು ಆಗಲೇ ಹೇಳಿದಾಗೆ ಯಾವುದೋ ಒಂದು ಕೆಲಸದ ವಿಚಾರ ಆಗಿರ್ಬೋದು, ಏನೋ ಇದು ಇಷ್ಟು ಟೈಮ್ ಆದಮೇಲೆ ನಾನು ಇದ್ರ ಪ್ರಯತ್ನನ ನಿಲ್ಲಿಸ್ಬಿಡ್ತೀನಿ, ನನಗೆ ಸಾಕಾಗೋಗಿದೆ ಅನ್ನೋ ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಯಾವ ವಿಷಯ ಅಂತ ನಿಮಗೆ ಗೊತ್ತಿರಬಹುದು. ಅದು ಮೇ ಬಿ ಇಲ್ಲಿ ಇಬ್ಬರಲ್ಲೊಬ್ಬರು ತುಂಬ ಸ್ಮಾರ್ಟ್ ಪರ್ಸನ್ ಇದ್ದಾರೆ, ಸ್ಮಾರ್ಟಾಗಿ ಥಿಂಕ್ ಮಾಡ್ತಾರೆ, ಅಥವಾ ನೀವು ನೋಡೋದಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಅಥವಾ ಸ್ಮಾರ್ಟ್ ಇರ್ಬೋದು, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಮೇ ಬಿ ಕಟಕ್ ರಾಶಿಯವ್ರು ಆಗಿರ್ಬೋದು ಕಪ್ಸ್ ಇರೋದ್ರಿಂದ, ಅಥವಾ ವೃಶ್ಚಿಕ ರಾಶಿಯವ್ರು ಕೂಡ ಆಗಿರ್ಬೋದು. 6 ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಡಿಲೇ ಎನರ್ಜಿ ತೋರಿಸ್ತಾ ಇದೆ, ಯಾವ ಕೆಲಸನೂ ಆಗ್ತಾಯಿಲ್ಲ. ಸೊ ನನಗೆ ನೈಟ್ ನಿದ್ದೆ ಬರ್ತಾ ಇಲ್ಲ. ನೈಟ್ ಒಂದು ನೀವು ಅಂದ್ಕೊಂಡಿರ್ತೀರ, ಬೆಳಿಗ್ಗೆ ನಿಮ್ಮ ಮೂಡ್ ಚೇಂಜ್ ಆಗಿಬಿಡುತ್ತೆ ಅನ್ನೋ ರೀತಿ ಇದೆ. ನೀವು ಯಾರ ಜೊತೆನೋ ಕನೆಕ್ಟ್ ಆಗಿದ್ದರೆ ನೈಟ್ ಬೇರೆ ಥರನೇ ಕಾನ್ವರ್ಜೇಷನ್ ಇರುತ್ತೆ, ಮತ್ತು ಬೆಳಿಗ್ಗೆ ನೀವು ಚೇಂಜ್ ಆಗಿಬಿಟ್ಟಿದ್ದೀರಾ ಅಂತ ಅದರ್ ಪರ್ಸನಿಗೆ ಅನಿಸ್ಬೋದು. ಅಥವಾ ನಿಮಗೆ ಅದರ್ ಪರ್ಸನ್ ಬಗ್ಗೆ, ಧನುರಾಶಿಯವ್ರಿಗೆ ನೈಟೆಲ್ಲ ಸರಿಯಾಗೇ ಇತ್ತು, ಬೆಳಗ್ಗೆ ಆದಮೇಲೆ ಡಿಸಿಷನ್ ಚೇಂಜ್ ಆಗಿಬಿಡ್ತು ಅಂತ ಅನಿಸೋ ಫೀಲಿಂಗ್ ಇದೆ. ಮೇ ಬಿ ಇದು ಯಾವಾಗಲೂ ಇದೇ ಥರ ಆಗೋ ರೀತಿಯೂ ಕೂಡ ತೋರಿಸ್ತಾ ಇದೆ. ಮೇ ಬಿ ಕೆಲವರಿಗೆ ಯಾವುದೋ ವಿಷಯಕ್ಕೆ ಪ್ರೈಸ್ ಕೂಡ ಬಂದಿರ್ಬೋದು, ಟ್ರೋಫಿ ಕೂಡ ನನಗೆ ಕಾಣ್ತಾ ಇದೆ. ಫಾಸ್ಟಲ್ಲಿ ನೀವು ಯಾವುದೋ ಅಚೀವ್ಮೆಂಟ್ ಮಾಡಿರ್ಬೋದು, ಅದ್ರ ಟ್ರೋಫಿ ಇರ್ಬೋದು, ಅಥವಾ ಫೆಬ್ಬಲ್ಲಿ ಕೂಡ ನೀವು ಯಾವುದೋ ಕಾಂಪಿಟೇಷನಿಂದ ಟ್ರೋಫಿ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ. ಕೆಲವ್ರಿಗೆ ತುಂಬ ಟ್ರೂ ಫೀಲಿಂಗ್ಸ್ ಇವೆ ನಿಮ್ಮ ಮೇಲೆ, ಅದನ್ನು ಶೇರ್ ಮಾಡೋಕ್ಕೆ ಆಗಿಲ್ಲ, ಸೊ ವೇಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಇನ್ನು ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಅವರಿಗೆ ಅವ್ರ ಫ್ರೀಡಮ್ಮೇ ಮುಖ್ಯ. ನಾನು ಸಿಂಗಲ್ಸ್ ಆಗಿರೋದೇ ಖುಷಿಯಾಗಿದ್ದೀನಿ, ನಾನು ಯಾರನ್ನೂ ನಂಬಲ್ಲ ಇನ್ನು ಮುಂದೆ. ಹಳೆ ರಿಲೇಷನ್ಶಿಪ್ಪೇ ಸರಿಯಾಗಿದ್ದಿದ್ದಿಲ್ಲ, ಬ್ರೇಕಪ್ ಕೂಡ ಆಗಿದೆ. ಸೊ ನಾನು ಮನೆಯಲ್ಲಿ ತೋರಿಸಿದ ಹುಡುಗನೇ ಮದುವೆ ಆಗ್ತೀನಿ, ನಾನು ಅರೇಂಜ್ ಮ್ಯಾರೇಜೇ ಆಗ್ತೀನಿ ಅನ್ನೋ ಸ್ಟೇಟ್ಮೆಂಟ್ನ ಫ್ರೆಂಡ್ ಜೊತೆ ಶೇರ್ ಮಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಇದನ್ನು ನಿಮ್ಮ ಫ್ರೆಂಡ್ ಕೇಳಿಬಿಟ್ಟು ಶಾಕ್ ಕೂಡ ಆಗಿರ್ಬೋದು, ನೀವು ಈ ಥರ ಚೇಂಜ್ ಆಗಿರೋದು ಅವರಿಗೆ ಅಂತ ಸಡನ್ನಾಗಿ ಅಂತ ನಂಗೆ ಅನಿಸುತ್ತೆ. ಇನ್ನೂ ಕೆಲವ್ರಿಗೆ ತುಂಬ ಬ್ಲೆಸ್ಸಿಂಗ್ ಕೂಡ ಇದೆ. ಮೇ ಬಿ ನೀವು ಡಿಸೆಂಬರ್ವರೆಗೂ ಕಾಯಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ 2019 ಡಿಸೆಂಬರ್ವರೆಗೂ ನೀವು ಯಾವುದೇ ಒಂದು ಅಚೀವ್ಮೆಂಟು, ಯಾವುದೇ ಒಂದು ಸ್ಟ್ರಾಂಗ್ ಆಗಿರೋ ಕೆಲಸ ಮಾಡಬೇಕು ಅಂದರೆ ಅಲ್ಲಿವರೆಗೂ ವೇಟ್ ಮಾಡಬೇಕು, ಅಥವಾ ನೀವು ವೇಟ್ ಮಾಡ್ತಾ ಇದ್ದೀರಾ ಯಾವುದೋ ವಿಷಯಕ್ಕಂತ ಕೂಡ ತೋರಿಸ್ತಾ ಇದೆ. ಅಲ್ಲಿವರೆಗೂ ಯಾವುದೇ ಕೆಲಸ ಆಗಲ್ಲ ಅಂತ ನಾನು ಹೇಳೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಸ್ಪೀಡಪ್ ಬೇಕು ಅಂದರೆ ಈ ವರ್ಷ ಕಳಿಬೇಕು ಅಂತ ನಾನು ಹೇಳ್ತೀನಿ. ಇನ್ನೂ ಕೆಲವ್ರಿಗೆ ತುಂಬ ಲವ್ ಸಕ್ಸಸ್ ಆಗಿರೋ ಫೀಲಿಂಗ್ ಇದೆ, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ತುಂಬ ಹ್ಯಾಪಿ ಚಿಲ್ಪಿಲ್ ಮೂಡಲ್ಲಿ ಕೂಡ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ತುಂಬ ಇಬ್ಬರ ನಡುವೆ ಏನಂತಾರೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿದೆ ಅಂತ ನಂಗೆ ಅನಿಸುತ್ತೆ ಕೆಲವ್ರಿಗೆ. ಇನ್ನು ಕೆಲವರಿಗೆ ಧನುರಾಶಿಯವರಿಗೆ ಅದರ್ ಪರ್ಸನ್ ಫೋರ್ಸ್ ಮಾಡ್ತಾ ಇದ್ದೀರಾ, ನೀವು ಅದರ್ ಪರ್ಸನ್ ಹಿಂದೆ ಹೋಗ್ತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ಬ್ರೇಕಪ್ ಆದರೂ ಕೂಡ ಸೆಕೆಂಡ್ ಚಾನ್ಸ್ ತೊಗೊಳ್ಳೋಕ್ಕೆ ಅಂತ ನಂಗೆ ಅನಿಸುತ್ತೆ, ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀರಾ ಅಂತ ಅನಿಸುತ್ತೆ. ನೀವು ಅದನ್ನು ಶೋ ಮಾಡೋದಿಲ್ಲ, ಅವರಿಗೆ ತೋರಿಸ್ಕೊಳ್ಳೋದಿಲ್ಲ ನನ್ನ ಫೀಲಿಂಗ್ಸ್ ಇವೆ ಇನ್ನೂ ಅಂತ. ಆ್ಯಟಿಟ್ಯೂಡಲ್ಲಿ ಈಗೋ ಅಲ್ಲೇ ಇರ್ತೀರ, ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ನಿಮಗಿದೆ. ಈ ಥರ ಅದರ್ ಪರ್ಸನ್ ಕೂಡ ಆಗಿರ್ಬೋದು, ಅವ್ರ ಫೀಲಿಂಗ್ಸ್ನ ಶೋ ಮಾಡೋದಿಲ್ಲ, ಆದರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ದೂರದಲ್ಲೇ, ನೀವು ಏನು ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ ಅನ್ನೋದ್ರ ಬಗ್ಗೆ ಅಂತ ಕಾರ್ಡ್ಸ್ ತೋರಿಸ್ತಾ ಇದೆ. ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ
ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.